ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಸಹ ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ರು ಅಂದರೆ ಪ್ರಾರ್ಥನೆಯೊಂದಿಗೆ ದೇವರ ಸಮ್ಮುಖಕ್ಕೆ ಬರುವ ಪ್ರೀತಿ ಸ್ವರೂಪನಾದ ನನ್ನ ಸ್ವರ್ಗೀಯ ತಂದೆಯ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಸ್ತೋತ್ರ. ನಿನ್ನ ವಾಕ್ಯವನ್ನು ಓದುವುದು, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವುದು, ನಿನ್ನ ವಾಕ್ಯವನ್ನು ಕೇಳುವುದು, ಅದು ಎಲ್ಲರ ಭಕ್ತರ ಜೀವಿತಕ್ಕೆ ನಿನ್ನ ಆಶೀರ್ವಾದವಾಗಿ ಮಾರ್ಪಡಿಸಿದೆ. ಅದಕ್ಕೆ ನಿನಗೆ ಸ್ತೋತ್ರ. ಈ ದಿನ ಸಹ ನಿನ್ನ ವಾಕ್ಯದೊಂದಿಗೆ ಮಾತನಾಡು. ಇದನ್ನು ಕೇಳುವ ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಗೆ ಕಾರಣವಾಗಲಿ. ದೇವರೇ, ಈ ವಾಕ್ಯದ ಮೂಲಕ ನಿನ್ನ ಮಕ್ಕಳನ್ನು ಬಲಪಡಿಸು, ಚೈತನ್ಯಪಡಿಸು. ಅವರ ಜೀವಿತದಲ್ಲಿ ಮಾರ್ಗಗಳು ತೆರೆಯುವುದಕ್ಕೆ ಸ್ತೋತ್ರ. ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಕ್ಕೆ ದೇವರ ವಾಕ್ಯದ ಮಾತು, ಅದು ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ, ಜಾನ್ ಚಾಪ್ಟರ್ 10 ವರ್ಸಸ್ 10. ಅದು ಹೀಗೆ ಹೇಳ್ತದೆ: ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನೆ ಎಂಬುದಾಗಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನನು ಅವನು ಯಾರು ಅಂತೇಳಿದರೆ, ಅವನು ಪರಲೋಕದಿಂದ ದೊಬ್ಬಲ್ಪಟ್ಟ ಒಬ್ಬ ದೇವದೂತ ಆಗಿದ್ದ. ಅವನು ಈ ಭೂಮಿಯಲ್ಲಿ ತಳ್ಳಲ್ಪಟ್ಟ ನಂತರ ಈ ಭೂಮಿಯ ಎಲ್ಲ ಜನರನ್ನು ಅವನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿಕ್ಕೆ ಅವನು ಪ್ರಯತ್ನ ಪಡುತ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಈ ಲೋಕವು ಕೆಡುಕನ ವಶದಲ್ಲಿದೆ ಎಂಬುದಾಗಿ. ಇವತ್ತು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಯಾಕೆಂತ ಹೇಳಿದರೆ, ಅದು 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೈತಾನನ ಕೆಲಸಗಳನ್ನು ಲಯಪಡಿಸುವುದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ. ಸೈತಾನನ ಕೆಲಸವನ್ನು ಲಯಪಡಿಸುವುದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷನಾದನು. ಯಾರು ಈ ದೇವಕುಮಾರ? ಅದು ಯೇಸು ಸ್ವಾಮಿಯಾಗಿದ್ದಾನೆ. ಹಾಗಾದರೆ ಸೈತಾನನ ಕೆಲಸವನ್ನು ಮುರಿಲಿಕ್ಕೆ ಅದು ಯೇಸುವಿನಿಂದ ಮಾತ್ರ ಸಾಧ್ಯವಾಗಿದೆ. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಗನೇ, ಮಗಳೇ, ನಿನ್ನ ಜೀವಿತದಲ್ಲಿ ಸಹ ಸೈತಾನ ಇವತ್ತು ಹಾಳು ಮಾಡಲಿಕ್ಕೆ ಬಂದಿರುವುದಾದರೆ, ನಿನಗೆ ವಿಮೋಚನೆ ಕೊಡಲಿಕ್ಕೆ ಒಬ್ಬ ರಕ್ಷಕ ಇದ್ದಾನೆ, ಒಬ್ಬ ವಿಮೋಚಕನಿದ್ದಾನೆ. ಅವನು ಪಾಪದಿಂದ, ಶಾಪದಿಂದ, ಅವನು ನರಕದಿಂದ, ಅವನು ನಿನ್ನನ್ನು ಬಿಡುಗಡೆ ಮಾಡುವ ದೇವರಾಗಿದ್ದಾನೆ. ಇಲ್ಲಿ 2 ಕಾರ್ಯ ನೋಡಬೇಕು. ಏನಂತೇಳಿದರೆ, ಸೈತಾನನ ಆಯುಧ ಅದು ಭಯ ಆದರೆ, ದೇವರ ಆಯುಧ ಅದು ನಂಬಿಕೆಯಾಗಿದೆ. ಸೈತಾನನು ಸಿಂಬಲ್ ಅದು ಕತ್ತಲೆ ಆಗಿದೆ, ದೇವರ ಸಿಂಬಲ್, ಯೇಸುವಿನ ಸಿಂಬಲ್ ಅದು ಬೆಳಕಾಗಿದೆ. ಬೈಬಲ್ ಹೇಳ್ತದೆ, ಸ್ವಾಮಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಅವನು ಬೆಳಕಿನಲ್ಲಿ ನಡೆಯುವವನಾಗಿದ್ದಾನೆ ಎಂಬುದಾಗಿ. ಇವತ್ತು ನನಗೆ ನಿನಗೆ ಕತ್ತಲೆಯ ಭಯ ಇಲ್ಲ. ಯಾಕಂತೇಳಿದರೆ, ನಾವು ನಂಬಿದ ಯೇಸು ಕ್ರಿಸ್ತನು ಬೆಳಕಿನಲ್ಲಿರುವ ಪ್ರಕಾರ ನಾನು ಸಹ ನೀನು ಸಹ ಬೆಳಕಿನಲ್ಲಿದ್ದೇವೆ. ಕೆಲವು ಸಲ ಸೈತಾನ ನಮ್ಮನ್ನು ಕತ್ತಲೆ ಲೋಕಕ್ಕೆ ತಳ್ಳುವಾಗ ನಿನಗೆ ಜಯ ಕಡಲಿಕ್ಕೆ ದೇವರ ವಾಕ್ಯ ನಿನ್ನಲ್ಲಿ ಉಂಟು, ದೇವರ ವಚನ ನಿನಗೆ ಉಂಟು. ನೀನು ಅದಕ್ಕೆ ಅವಕಾಶ ಮಾಡಿಕೊಳ್ಳಬಾರದು. ಸೈತಾನನ ಆಯುಧ ಅದು ಭಯ ಆಗಿದೆ. ಅನೇಕರ ಜೀವಿತದಲ್ಲಿ ಈ ಭಯವನ್ನು ತಂದು ಅವನು ಒಬ್ಬನ ಜೀವಿತವನ್ನು ಕಟ್ಟಿ ಹಾಕ್ತಾನೆ. ಆ ಕಟ್ಟಿ ಹಾಕಿದ ಭಯದಿಂದ ಅವರು ಹೊರಗೆ ಬರಲಾರದೆ ಅವರು ಯಾತನೆಯ ಪರಿಸ್ಥಿತಿಗೆ ಅವರು ತಳ್ಳಲ್ಪಡ್ತಾ ಇದ್ದಾರೆ. ಇವತ್ತು ಲೋಕ ಇಡೀ ಕೊರೋನಾ ವೈರಸ್ಗೆ ಭಯ ಪಡ್ತಾ ಇದ್ದಾರೆ. ಕೆಲವು ಮನೆಗಳು ಸೀಲ್ ಡೌನ್ ಆಗಿದೆ. ಕೆಲವು ಮನೆ ಹತ್ತಿರಕ್ಕೆ ಜೀಪ್ಗಳು ಬರುವುದು ಹೋಗುವುದು, ನ್ಯೂಸಲ್ಲಿ ಬರುವ ಸುದ್ದಿಗಳು, ಪೇಪರ್ನಲ್ಲಿ ಬರುವ ಸುದ್ದಿಗಳು, ಟಿವಿಯಲ್ಲಿ ಬರುವ ಸುದ್ದಿಗಳು, ಅನೇಕರು ಮಾತನಾಡುವ ಶಬ್ದಗಳು ಕಿವಿಗೆ ಬೀಳುವಾಗ ನಾವೇ ನಮಗೆ ಗೊತ್ತಿರುವ ಪ್ರಕಾರ ಇಮ್ಯಾಜಿನೇಷನ್ ಮಾಡ್ತೇವೆ. ನಾವು ಅವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು ಎಂಬುದಾಗಿ ಹೇಳುವಾಗ ನಮಗೆ ಸಹ ಅದೇ ಆಯ್ತದೆ ಎನಿಸುವಾಗ ನಮಗೆ ಆ ಬ್ರೀತಿಂಗ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಾರಣ ಏನಂತೇಳಿದರೆ, ಯೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ನಾನು ಯಾವುದಕ್ಕೂ ಭಯಪಡುತ್ತೇನೋ ಅದೇ ನನಗೆ ಸಂಭವಿಸುತ್ತದೆ ಎಂಬುದಾಗಿ. ಇವತ್ತು ಭಯ ನಿನ್ನ ಒಳಗೆ ಬರಲಿಕ್ಕೆ ನೀನು ಆಸ್ಪದ ಕೊಡಬಾರದು. ಇವತ್ತು ಅನೇಕರ ಜೀವಿತದಲ್ಲಿ ಸೈತಾನನು ಆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅದು ಮೊದಲಿಗೆ ಮನಸ್ಸಿಗೆ ಬರ್ತದೆ, ಮನಸ್ಸಿನಿಂದ ಅದು ಶರೀರವೆಲ್ಲ ಬಂದು ಅದು ಕಟ್ಟುತ್ತಾನೆ. ಅವನು ಕಟ್ಟಿರುವಾಗ ಅದರಿಂದ ಹೊರಗೆ ಬರಲಾಗದ ಪರಿಸ್ಥಿತಿಯನ್ನು ತಳ್ಳಲ್ಪಡ್ತಾ ಇದ್ದಾರೆ. ಇವತ್ತು ನನ್ನ ಸಂದೇಶ ಏನಂತ ಹೇಳಿದರೆ, ನೀನು ಭಯದಿಂದ ಕಟ್ಟಲ್ಪಡುವಾಗ ನಿನ್ನನ್ನು ನನ್ನ ದೇವರು ಹೇಗೆ ಹೊರಗೆ ತರಲಿಕ್ಕೆ ಸಾಧ್ಯ, ಭಯದಿಂದ ನಿನಗೆ ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಎಂಬ ವಿಷಯದಲ್ಲಿ ನಾನು ದೇವರ ವಾಕ್ಯದೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದಾರೆ. 1ನೇ ಕಾರ್ಯ, ನಿನಗೆ ಭಯ ಬರುವಾಗ, ನಿನ್ನ ಜೀವಿತದಲ್ಲಿ ಹೆದರಿಕೆ ಉಂಟಾದಾಗ ನೀನು ಮಾಡಬೇಕಾದ ಮೊದಲ
ಪ್ರಥಮ ಕಾರ್ಯ ಏನಂತ ಹೇಳಿದರೆ ಅದು ಕೀರ್ತನೆಗಳು 56ನೇ ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ನನಗೆ ಹೆದರಿಕೆ ಉಂಟಾದಾಗ ನಾನು ನಿನ್ನನ್ನೇ ಆಶ್ರಯಿಸಿಕೊಳ್ಳುತ್ತೇನೆ. ನಂಬರ್ 1, ನಿನಗೆ ಭಯ ಬರುವಾಗ ನೀನು ದೇವರ ಸಮ್ಮುಖಕ್ಕೆ ಓಡಿ ಬರಬೇಕು, ದೇವರ ಸಾನ್ನಿಧ್ಯಕ್ಕೆ ಬರಬೇಕು. ಯಾಕೆ ಗೊತ್ತುಂಟಾ? ಯಾಕೆಂತೇಳಿದರೆ ನೀನು ದೇವರ ದೃಷ್ಟಿಯಲ್ಲಿ ತಪ್ಪಿತಸ್ಥನಾಗಿದ್ದಿ. ಹೇಗೆ ತಪ್ಪಿತಸ್ಥನಾಗಿದ್ದಿ? ಯೆಶಾಯ 41:10 ಹೇಳ್ತದೆ, ಹೆದರಬೇಡ, ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಸತ್ಯವೇದದಲ್ಲಿ 365 ಸರ್ತಿ ಭಯಪಡಬೇಡ ಎಂಬುದಾಗಿ ಬರೆಯಲ್ಪಟ್ಟಿದ್ದರೂ ಸಹ, ನಾನೇ ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ದೇವರು ಹೇಳಿದ್ರು ಸಹ, ನಾವು ಭಯಪಟ್ಟದ್ದು ಅದು ದೇವರ ವಾಕ್ಯಕ್ಕೆ ಅದು ವಿರೋಧವಾಗಿದೆ. ಹಾಗಾಗಿ ಮೊದಲ ಕಾರ್ಯ ಏನಂತ ಹೇಳಿದರೆ ನಾವು ದೇವರ ಸಮ್ಮುಖಕ್ಕೆ ಓಡಿ ಬಂದು ಹೇಳಬೇಕು, ದೇವರೇ ನಿನ್ನ ವಾಕ್ಯ ಹೇಳ್ತದೆ ಭಯಪಡಬಾರ್ದು, ನೀನು ನನ್ನ ಸಂಗಡ ಇದ್ದೀಯ ಅಂತ ಹೇಳಿದ್ರು ಸಹ ನಾನು ಅಪನಂಬಿಕಸ್ಥನಾಗಿ ಭಯಪಟ್ಟೆ ಸ್ವಾಮಿ. ಇವತ್ತು ನನ್ನ ಭಯವನ್ನು ನೀನು ನೀಗಿಸು, ನಾನು ನಿನ್ನನ್ನೇ ನಂಬುತ್ತೇನೆ, ನನಗೆ ನಿನ್ನ ಕೃಪೆ ಕೊಡು ಸ್ವಾಮಿ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ನೀವು ದೇವರ ಸನ್ನಿಧಾನದಲ್ಲಿ ಹೋಗಿ ಮೊಣಕಾಲೂರಿ ಪ್ರಾರ್ಥಿಸುತ್ತಿರುವಾಗಲೇ ದೇವರ ಸಾನ್ನಿಧ್ಯ ನಿಮ್ಮ ಮೇಲೆ ಬಂದು ನೀವು ಮಾಡಿದ ತಪ್ಪುಗಳನ್ನು ಆತನು ಕ್ಷಮಿಸಿ ನಿಮ್ಮನ್ನು ಆ ಭಯದಿಂದ ಆತನು ಹೊರಗೆ ತರುವವನಾಗಿದ್ದಾನೆ. ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಆಲೋಚನೆ ಮೇಲೆ, ಶತ್ರು ತಂದ ಭಯದ ಮೇಲೆ ಯೇಸುವಿನ ರಕ್ತವನ್ನು ನಂಬಿಕೆಯಿಂದ ಸ್ಪ್ರಿಂಕ್ಲಿಂಗ್ ಮಾಡಿ ಹೇಳಬೇಕು, ನಾನು ಯೇಸುವಿನ ರಕ್ತದಡಿ ಇದ್ದೇನೆ, ನನ್ನ ಮನಸ್ಸು ಯೇಸುವಿನ ರಕ್ತದಡಿ ಉಂಟು, ನನ್ನ ಶರೀರ ಯೇಸುವಿನ ರಕ್ತದಲ್ಲಿ ಉಂಟು. ನೀನು ಮಾತಾಡುವಾಗಲೇ ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಬಿಡುಗಡೆ ಕೊಡುವವನಾಗಿದ್ದಾನೆ. ಎರಡನೇದಾಗಿ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುತ್ತಾನೆ. ಹಾಗಾದರೆ ಸೈತಾನನನ್ನು ಓಡಿಸುವುದು ಹೇಗೆ? ದೇವರಿಗೆ ಒಳಗಾಗುವಾಗ, ದೇವರ ಹತ್ರ ಕ್ಷಮೆ ಕೇಳುವಾಗ, ದೇವರ ಸಮೀಪಕ್ಕೆ ಬರುವಾಗ, ಆಗ ದೇವರು ನಮ್ಮ ಸಂಗಡ ಬರ್ತಾನೆ, ನಮ್ಮ ಸಂಗಡ ಒಡನಾಡುತ್ತಾನೆ. ಯಾವಾಗ ದೇವರು ನಮ್ಮ ಸಂಗಡ ಒಡನಾಡುತ್ತಾನೋ, ಯಾವಾಗ ದೇವರ ಪ್ರಸನ್ನತೆಯಿಂದ ನಾವು ತುಂಬಲ್ಪಡುತ್ತೇವೋ, ಆಗ ನಾವು ಕಟ್ಟಲ್ಪಟ್ಟ ಆ ಭಯದಿಂದ ದೇವರು ಹೊರಗೆ ತರುವವನಾಗಿದ್ದಾನೆ. ಬೈಬಲ್ ಹೇಳ್ತದೆ, ಸೈತಾನನ ಆಯುಧ ಭಯ ಆದರೆ ದೇವರ ಆಯುಧ ಅದು ನಂಬಿಕೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ಕೊಡುವ ಆತ್ಮ ಅದು ಭಯದ ಆತ್ಮ ಅಲ್ಲ, ಅದು ಬಲ ಪರಾಕ್ರಮ ಶಿಕ್ಷಣದ ಆತ್ಮ ಎಂಬುದಾಗಿ ದೇವರ ವಚನ ಹೇಳುತ್ತಾ ಉಂಟು. ಮೂರನೇದಾಗಿ ನಾವು ಹೇಗೆ ಅದರಿಂದ ಹೊರಗೆ ಬರಬೇಕಂತ ಹೇಳಿದರೆ, ನೀನು ಬೇರೆ ಯಾವುದನ್ನು ಪ್ರೀತಿ ಮಾಡಬಾರದು, ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಯೇಸುವನ್ನು ಪ್ರೀತಿ ಮಾಡಬೇಕು. ಲೋಕವನ್ನಾಗಲಿ ಅದರ ಮೇಲೆ ಪ್ರೀತಿ ಮಾಡುವವನು ದೇವರು ಇಷ್ಟಪಡುವುದಿಲ್ಲ. ದೇವರನ್ನು ಪ್ರೀತಿಸಬೇಕು. 1 ಯೋಹನ 4:18 ಹೇಳ್ತದೆ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಓಡಿಸುತ್ತದೆ ಎಂಬುದಾಗಿ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಓಡಿಸ್ತಾನೆ. ಯೇಸು ಹತ್ರ ಹೇಳಬೇಕು, ಯೇಸು ಸ್ವಾಮಿ, ನಿನ್ನನ್ನೇ ನಾನು ಪ್ರೀತಿಸ್ತೇನೆ, ನನಗೆ ಬೇರೆ ಯಾವುದು ಬೇಡ ಸ್ವಾಮಿ, ನನಗೆ ನೀನು ಬೇಕು ಎಂಬುದಾಗಿ. ನೀನು ದೇವರನ್ನು ಪ್ರೀತಿಸುವಾಗ, ದೇವರಿಗೆ ನಿನ್ನನ್ನು ಬಿಟ್ಟುಕೊಡುವಾಗ, ನಿನ್ನ ಬಾಕಿ ವಿಷಯ ದೇವರು ಚಿಂತೆ ಮಾಡ್ತಾನೆ. ನಿನ್ನ ಬಾಕಿಯ ಎಲ್ಲ ವಿಷಯ ದೇವರು ನೋಡ್ತಾನೆ. ಬೈಬಲ್ ಹೇಳ್ತದೆ, ಮೊದಲು ಆತನ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡ್ರಿ, ಆಗ ನಿಮಗೆ ಎಲ್ಲವೂ ಸಿಗ್ತದೆ ಎಂಬುದಾಗಿ. ಇವತ್ತು ನಮ್ಮ ಪ್ರೀತಿ ದೇವರಾಗಿರಬೇಕು. ನಮ್ಮ ಮೊದಲ ಪ್ರೀತಿ ದೇವರಾಗಿರಬೇಕು. ಇವತ್ತು ಲೋಕದಲ್ಲಿ ನೋಡಿದರೆ ದೇವರಲ್ಲಿಟ್ಟ ಪ್ರೀತಿ ಕಡಿಮೆ ಆಗಿದೆ, ಲೋಕದ ಪ್ರೀತಿ ಜಾಸ್ತಿ ಆಗಿದೆ ಇವತ್ತು. ಹಾಗಾಗಿ ಅನೇಕ ಜನರು ಭಯದಲ್ಲಿದ್ದಾರೆ. ಇವತ್ತು ದೇವರ ಸನ್ನಿಧಿಯಲ್ಲಿ ತಿರುಗಿ ಓಡಿ ಬಂದು ಹೇಳು, ದೇವರೇ, ನಾನು ನಿನ್ನನ್ನೇ ಪ್ರೀತಿಸ್ತೇನೆ, ದೇವರೇ, ನಾನು ನಿನ್ನನ್ನೇ ಪ್ರೀತಿಸ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎರಡನೇ ಸೈತಾನನ ಆಯುಧ ಏನಂತ ಹೇಳಿದರೆ, ಅದು ನಿರುತ್ಸಾಹ ತರೋದು, ಡಿಸ್ಕರೇಜ್ ಮಾಡೋದು, ಆತ್ಮಿಕವಾಗಿ ನಿನ್ನನ್ನು ಕುಗ್ಗಿಸೋದು, ನಿನ್ನನ್ನು ವಂಚಿಸುವುದು. ಇದು ಎರಡನೇ ಆಯುಧ ಸೈತಾನದ್ದು. ಅನೇಕರ ಜೀವಿತದಲ್ಲಿ ಸೈತಾನ ಒಂದು ಅವಮಾನದ, ಬೇರೆಯವರ ಮೂಲಕ ಅವಮಾನದ ಮಾತುಗಳು ಬರುವಾಗ, ಬೇರೆಯವರ ಮೂಲಕ ನಿಂದನೆಯ ಮಾತುಗಳು ಬರುವಾಗ ಅನೇಕರಿಗೆ ಇದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಕೆಲವರು ಬೇರೆ ಬೇರೆ ವಿಷಯ ಹೇಳುವಾಗ ಭಯ, ಆ ಭಯದ ಮೂಲಕ ಅವರು ಕಟ್ಟಲ್ಪಡುತ್ತಾ ಇದ್ದಾರೆ. ನಾವು ನೋಡುತ್ತೇವೆ ಎಲಿಯನ ಬಗ್ಗೆ.
ಒಬ್ಬ ದೇವ ಮನುಷ್ಯನಾಗಿದ್ದನು. 450 ಪ್ರವಾದಿಗಳನ್ನು ಎದುರಿಸಿದ ಒಬ್ಬ ವ್ಯಕ್ತಿ ಎಲಿಯನಾಗಿದ್ದನು. ಇವನು ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಬೆಂಕಿ ಬಂತು ಎಂಬುದಾಗಿ ಬೈಬಲ್ ಹೇಳ್ತದೆ. ಇಂಥ ಒಂದು ಎಲಿಯನು ಇಜಬೇಲಳ ಮಾತನ್ನು ಕೇಳಿ ಅವನು ಜಾಲಿ ಮರದ ಕೆಳಗೆ ಅಡಗಿಕೊಂಡದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಜಬೇಲಳು ಒಂದು ಮಾತು ಹೇಳ್ತಾಳೆ, ಏನಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಒಳಗಾಗಿ ನನ್ನ ಪ್ರವಾದಿಗಳನ್ನು ಕೊಂದ ಪ್ರಕಾರ ಈ ಎಲಿಯನನ್ನು ಕೊಲ್ಲದೇ ಇದ್ದರೆ ನನ್ನ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಎಂಬುದಾಗಿ ಶಪಥ ಮಾಡಿದ ವಿಷಯ ಎಲಿಯನ ಕಿವಿಗೆ ಬೀಳುವಾಗ ಅವನು ಜಾಲಿ ಮರದ ಕೆಳಗೆ ಅವನು ಭಯಪಟ್ಟು ಮರಣವನ್ನು ಅಪೇಕ್ಷಿಸಿದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನೋಡಿ, ದೇವರ ಮನುಷ್ಯ, ಇವನ ಒಳಗೆ ಭಯ. ಹೇಗೆ ಭಯ ಬಂತು? ನಿರುತ್ಸಾಹ, ಡಿಸ್ಕರೇಜ್ಮೆಂಟ್. ಸೈತಾನನು ಆತ್ಮಿಕವಾಗಿ ಕುಗಿಸ್ತಾನೆ. ನಾವು ದೇವರ ಮಕ್ಕಳಾಗಿರಬಹುದು, ದೇವರ ವಾಕ್ಯ ನಮಗೆ ಗೊತ್ತಿರಬಹುದು, ದೇವರನ್ನು ನಾವು ಕಂಡುಕೊಂಡಿರಬಹುದು. ಆದರೂ ಸಹ ಕೆಲವೊಂದು ಸಾರಿ ಸೈತಾನ ನಮ್ಮನ್ನು ಕಟ್ಟಿ ಹಾಕಲಿಕ್ಕೆ ಬರುವಾಗ ನೀನು ಅದಕ್ಕೆ ಭಯಪಡುವ ಅಗತ್ಯ ಇಲ್ಲ, ನೀನು ಅದಕ್ಕೆ ದುಃಖ ಪಡಬೇಕಾಗಿ ಅವಶ್ಯ ಇಲ್ಲ. ದೇವರು ನಿನ್ನನ್ನು ಅರ್ಧ ದಾರಿಯಲ್ಲಿ ಬಿಡುವ ದೇವರು ಅಲ್ಲ. ದೇವರು ಈ ಲೋಕದಲ್ಲಿ ನಮ್ಮನ್ನು ಇಟ್ಟದ್ದು ಒಂದು ಉದ್ದೇಶದ ಮೇಲೆಗೆ. ಆದರೆ ಆತನ ಟಾಸ್ಕ್ ಮುಗಿಯುವ ತನಕ ಈ ಲೋಕದಲ್ಲಿ ನಮ್ಮನ್ನು ಇಡುತ್ತಾನೆ. ದೇವರ ಸಮಯ ಅದು ಸರಿಯಾದ ಸಮಯವಾಗಿದೆ ಪ್ರಿಯರೇ. ಇವತ್ತು ಅನೇಕರು ಭಯಂಕರ ದುಃಖದಲ್ಲಿರುತ್ತಾರೆ, ನನಗೆ ನನ್ನ ಸೇವೆಯನ್ನು ಪ್ರಾರಂಭವಾಗಲಿಲ್ಲ ಎಂಬುದಾಗಿ. ಆದರೆ ಇವತ್ತು ನನ್ನನ್ನು ಕೇಳುತ್ತಿರುವ ದೇವರ ಮಗನೇ, ಮಗಳೇ, ನಿನಗೊಂದು ಸಮಯ ದೇವರಿಟ್ಟಿದ್ದಾನೆ. ಬಿತ್ತುವ ಸಮಯ, ಕೊಯ್ಯುವ ಸಮಯ, ಹಲ್ಲೆಲೂಯ, ಕಟ್ಟುವ ಸಮಯ. ದೇವರು ಒಂದೊಂದು ಸಮಯವನ್ನು ನಿಗದಿಪಡಿಸಿದ್ದಾರೆ. ದೇವರು ಮಾಡುವ ಸಮಯ ಅದು ಕರೆಕ್ಟ್ ಆಗಿದೆ. ಇವತ್ತು ನಿನ್ನ ಜೀವಿತದಲ್ಲಿ ಸಹ ಶತ್ರು ಏನೇ ಪ್ಲಾನ್ ಮಾಡಿದ್ರು ಸಹ ಇವತ್ತು ದೇವರ ಸನ್ನಿಧಾನದಲ್ಲಿ ನೀನು ಗಟ್ಟಿಯಾಗಿ ನಿಲ್ಲುವಾಗ, ಗಟ್ಟಿಯಾಗಿ ಬೇರಿರುವಾಗ, ನಿನ್ನ ನಂಬಿಕೆಯನ್ನು ಬಿಟ್ಟುಕೊಡದೆ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಸ್ತೋತ್ರ ಹೇಳುವಾಗ ನಿನ್ನ ಡಿಸ್ಕರೇಜ್ಮೆಂಟ್ ಅನ್ನು ದೇವರು ತೆಗೆದು ನಿನ್ನ ಮೇಲಿಟ್ಟ ಏನು ಉದ್ದೇಶ, ನಿನ್ನ ಮೇಲಿಟ್ಟಿರುವ ಪ್ಲಾನ್ ಅನ್ನು ಆತನು ಪೂರ್ತಿಗೊಳಿಸುವ ದೇವರಾಗಿದ್ದಾನೆ. ಇಲ್ಲಿ ಎಲಿಯನ ಜೀವಿತದಲ್ಲಿ ಅವನು ಮರಣವನ್ನು ಅಪೇಕ್ಷಿಸುವಾಗ ದೇವರ ಅವನೊಂದಿಗೆ ಮಾತನಾಡ್ತಾ ಇದ್ದಾನೆ. ದೇವರು ಅವನನ್ನು ಬಲಪಡಿಸಿ ಹೇಳ್ತಾ ಇದ್ದಾನೆ. 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಎಲಿಯನಿಗೆ ದೇವರು ಹೇಳ್ತಾನೆ, ನೀನು ತಿರುಗಿ ಹೋಗ್ಬೇಕು. ಎಲ್ಲಿಂದ ಓಡಿ ಬಂದಿಯಲ್ಲ, ನೀನು ತಿರುಗಿ ಹೋಗ್ಬೇಕು. ತಿರುಗಿ ಹೋಗಿ ಏನು ಮಾಡಬೇಕು ಗೊತ್ತುಂಟ? ನೀನು ಒಂದನೇದಾಗಿ ಹಜಾಯೇಲನನ್ನು ಆರಾಮ್ಯರ ಅರಸನನ್ನಾಗಿ, ಯೇಹುವನ್ನು ಇಸ್ರೇಲನ ಅರಸನನ್ನಾಗಿ, ಎಲಿಷನನ್ನು ಪ್ರವಾದಿಯಾಗಿ ಅಭಿಷೇಕಿಸು ಎಂದು ಹೇಳಿದಾಗ ದೇವರು ಹೇಳಿದ ಹಾಗೆ ಎಲಿಯನು ಹೋಗಿ 2 ಅರಸರನ್ನು, ಒಬ್ಬ ಪ್ರವಾದಿಯನ್ನು ಅಭಿಷೇಕ ಮಾಡಿ ದೇವರ ಚಿತ್ತ ಅವನ ಜೀವಿತದಲ್ಲಿ ನಡೆದನ್ನು ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಇವತ್ತು ನೀನು ಅರ್ಧದಲ್ಲಿ ಕುಗ್ಗಿ ಹೋಗಿರುವುದಾದರೆ ಈ ಸಂದೇಶದ ಮೂಲಕ ನೀನು ಎದ್ದೇಳು. ನಿನ್ನ ಪರಿಸ್ಥಿತಿ ಶೂನ್ಯವಾಗಿದ್ದರೂ ಸಹ, ನೀನಿವತ್ತು ಭಯದಲ್ಲಿ ಇರುವುದಾದರೂ ಸಹ, ನಿನ್ನ ಭಯದಿಂದ ನಿನ್ನನ್ನು ದೇವರು ಇವತ್ತು ಹೊರಗೆ ತರ್ತಾ ಇದ್ದಾನೆ. ಮನುಷ್ಯರ ಬಗ್ಗೆ ಭಯ ಉಂಟಾ? ಲೋಕದ ಬಗ್ಗೆ ಭಯ ಉಂಟಾ? ನಿಂದನೆ ಮಾತುಗಳನ್ನು ಕೇಳಿ ಭಯಪಟ್ಟಿದ್ಯಾ? ಅಪಮಾನದ ಮಾತುಗಳನ್ನು ಕೇಳಿ ಭಯಪಟ್ಟಿದ್ಯಾ? ಇವತ್ತು ಈ ಸಂದೇಶದ ಮೂಲಕ ನೀನು ಧೈರ್ಯಗೊಂಡು ಹೇಳು, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಬೈಬಲ್ ಹೇಳ್ತದೆ, ಲೋಕದಲ್ಲಿರುವವನಿಗಿಂತ ನನ್ನ ಒಳಗಿರುವ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇವತ್ತು ನೀನು ಮಾಡಬೇಕಾದ ಕಾರ್ಯ, ಯಾವಾಗ ನಿನಗೆ ಅಪಮಾನ ಬರ್ತದ, ಅವಮಾನ ಬರ್ತದೆ, ನಿಂದೆ ಬರ್ತದ, ಸುಳ್ಳು ಸಾಕ್ಷಿಗಳು ನಿನ್ನ ಮುಂದೆ ಬರ್ತದ, ನಿನ್ನನ್ನು ಆತ್ಮಿಕವಾಗಿ ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿ ನೀನು ಮಾಡಬೇಕಾದದ್ದು ಒಂದೇ ಕಾರ್ಯ. ಯೆಶಾಯ 40:31 ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು. ಇವತ್ತು ಅಂಥ ಒಂದು ಸಂದರ್ಭದಲ್ಲಿ ನೀನು ದೇವರನ್ನು ನಿರೀಕ್ಷಿಸುವಾಗ ನಿನ್ನ ಡಿಸ್ಕರೇಜ್ಮೆಂಟ್ ಮುರಿದು, ನಿನ್ನ ಕುಗ್ಗುವಿಕೆಯನ್ನು ದೇವರು ಮುರಿದು, ದೇವರು ನಿನ್ನನ್ನು ಹದ್ದಿನ ಹಾಗೆ ಹಾರುವಂತೆ, ತಿರುಗಿ ಹಾರುವಂತೆ ದೇವರು ಎಬ್ಬಿಸುವ ದೇವರಾಗಿದ್ದಾನೆ. ಈ ವಾಕ್ಯ ಕೇಳುತ್ತಿರುವಾಗ ನೀನು ಧೈರ್ಯಗೊಳ್ಳು. ದೇವರಿಗೆ ನಿನ್ನ ಮೇಲೆ ಒಂದು ಪ್ಲಾನ್ ಉಂಟು, ದೇವರಿಗೆ ನಿನ್ನ ಮೇಲೆ ಒಂದು ಉದ್ದೇಶ ಉಂಟು. ಆ ಉದ್ದೇಶವನ್ನು ಆತನು ನೆರವೇರಿಸಿಯೇ ನೆರವೇರಿಸ್ತಾನೆ. ಅನೇಕ ವ್ಯಕ್ತಿಗಳಿಗೆ
ಲೋಕದಲ್ಲಿ ಆಗುವುದನ್ನು ನೋಡಿ ಭಯಪಡ್ತಾರೆ. ಇವತ್ತು ಲೋಕವನ್ನು ನೋಡಬಾರ್ದು, ಲೋಕವನ್ನು ಉಂಟು ಮಾಡಿದ ದೇವರನ್ನು ನೋಡಬೇಕು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇವತ್ತು ಅನೇಕರು ಕುಗ್ಗಿದ ಸಮಯದಲ್ಲಿ ದೇವರೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ದೇವರು ಅನೇಕ ಅದ್ಭುತಗಳನ್ನು ಅವರ ಜೀವಿತದಲ್ಲಿ ಮಾಡಿದ್ರು ಸಹ ಒಂದು ಅದ್ಭುತ ನಡೆಯದೇ ಇರುವಾಗ ಅವರು ಕುಗ್ಗಿ ಹೋಗ್ತಾರೆ. ಇವತ್ತು ಕುಗ್ಗಿ ಹೋಗಿದ್ರೆ ದೇವರ ಹತ್ರ ಹೇಳು, ದೇವರ ಈ ಅನುಭವಕ್ಕೆ ನನ್ನನ್ನು ತಳ್ಳಿದ್ದಕ್ಕೆ ನಿನಗೆ ಸ್ತೋತ್ರ. ಇದರಿಂದ ನಿನ್ನ ಮಾರ್ಗವನ್ನು ನಾನು ಕಾಣಲಿಕ್ಕೆ ಸಾಧ್ಯವಾಯಿತು. ಇವತ್ತು ಕೆಲವೊಂದು ಮಾರ್ಗಗಳು ದೇವರು ನಿನಗೋಸ್ಕರ ತೆರೆಯುತ್ತಿದ್ದಾರೆ. ನಿನ್ನ ಕಟ್ಟಲ್ಪಟ್ಟ ಸ್ಥಿತಿಯಿಂದ ದೇವರು ಇವತ್ತು ನಿನ್ನನ್ನು ಹೊರಗೆ ತರ್ತಾ ಇದ್ದಾರೆ. ನಿನ್ನನ್ನು ಭಯದಿಂದ ದೇವರು ಹೊರಗೆ ತರ್ತಾ ಇದ್ದಾರೆ. ಯಾವ ಬಂಧನದಲ್ಲಿದ್ದರೂ ಸಹ ಇವತ್ತು ಯೇಸು ನಿನ್ನ ಹುಡುಕುವಾಗ, ಆತನ ನಿರೀಕ್ಷಿಸುವಾಗ ನಿನ್ನ ಮೇಲೆ ಪವಿತ್ರಾತ್ಮನ ಹೊಸ ಬಲ ಆತ ನಿನ್ನ ಮೇಲೆ ಸುರಿಸಿ ನಿನ್ನ ಕಟ್ಟುಗಳನ್ನು ಒಡೆದು ನೀನು ಹಾರುವಂಥ ಅನುಭವಕ್ಕೆ ಅವನು ಎತ್ತುವವನಾಗಿದ್ದಾನೆ. ಪ್ರೈಸ್ ಗಾಡ್. ಮೂರನೇದಾಗಿ, ಸೈತಾನನು ಬಳಸುವ ಆಯುಧ ಅದು ಸುಳ್ಳಾಗಿದೆ. ಅವನು ಸುಳ್ಳಿನ ಮೂಲಕ ನಿನ್ನ ಮೇಲೆ ಬರ್ತಾ ಇದ್ದಾನೆ, ನಿನ್ನ ಹತ್ರ ಮಾತು ಬರ್ತಾ ಇದ್ದಾನೆ. ಅವನು ನಿನ್ನ ಹತ್ರ ಹೇಳ್ತಾನೆ, ನಿನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ, ನಿನ್ನ ಜೊತೆ ನಿಲ್ಲುವವರು ಯಾರೂ ಇಲ್ಲ, ನೀನು ತಳ್ಳಲ್ಪಟ್ಟವಳು, ನಿನ್ನ ಮೇಲೆ ಯಾರಿಗೆ ಪ್ರೀತಿ ಇಲ್ಲ ಎಂಬುದಾಗಿ ಸುಳ್ಳಿನ ಆ ಒಂದು ಕತ್ತಿಯನ್ನು ತಂದು ಅನೇಕರನ್ನು ಆತ್ಮಹತ್ಯೆಗೆ ಅವನು ದೂಡ್ತಾ ಇದ್ದಾನೆ. ಲೋಕದಲ್ಲಿ ನಾವು ನೋಡುತ್ತೇವೆ, ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಕೊರೋನಾ ವೈರಸ್ ನಿಮಿತ್ತವಾಗಿ ಅನೇಕರು ಆತ್ಮಹತ್ಯೆ ಮಾಡಿದರು. ಆತ್ಮಹತ್ಯೆ ಎಂಬುದು ದೇವರಿಗೆ ವಿರೋಧವಾದದ್ದು. ಆದರೂ ಸಹ ಅವರು ಆತ್ಮಹತ್ಯೆ ಮಾಡಲಿಕ್ಕೆ ಕಾರಣ ಅವನು ಸೈತಾನ. ಯಾಕಂತೇಳಿದರೆ ಅವರೊಂದಿಗೆ ಸುಳ್ಳಿನೊಂದಿಗೆ ಅವನು ಬರ್ತಾ ಇದ್ದಾನೆ. ಈ ಸುಳ್ಳಿನೊಂದಿಗೆ ಬರುವಾಗ ನೀನು ದೇವರ ವಾಕ್ಯವನ್ನು ಟ್ಯಾಲಿ ಮಾಡಬೇಕು, ದೇವರ ವಾಕ್ಯವನ್ನು ಕಂಪೇರ್ ಮಾಡಬೇಕು. ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಒಂಟಿಗನಾಗಿ ಬಿಡುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ತಾಯಿ ತನ್ನ ಕೂಸನ್ನು ಮರೆತಳು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ. ಇವತ್ತು ನನ್ನನ್ನು ಕೇಳುತ್ತಿರುವ ದೇವರ ಮಗನೇ, ಮಗಳೇ, ನಿನ್ನ ಜೀವಿತದಲ್ಲಿ ಒಬ್ಬ ಇದ್ದಾನೆ, ನಿನ್ನ ಕುಟುಂಬದಲ್ಲಿ ಒಬ್ಬ ಇದ್ದಾನೆ. ನಿನ್ನ ಜೀವಿತದಲ್ಲಿ ಅವನಿಗೊಂದು ದೊಡ್ಡ ಉದ್ದೇಶ ಇದೆ. ಆ ಉದ್ದೇಶವನ್ನು ಅವನು ನೆರವೇರಿಸದೆ ಅವನು ಬಿಡುವುದಿಲ್ಲ. ಇವತ್ತು ಆ ಉದ್ದೇಶದ ಮುಂದೆ ನಿನಗೆ ಅನೇಕ ಸವಾಲುಗಳು ಬರಬಹುದು, ಅನೇಕ ಅವಮಾನಗಳು ಬರಬಹುದು, ಅನೇಕ ನಿಂದನೆಗಳು ಬರಬಹುದು, ಅನೇಕ ವೇದನೆಗಳು ಬರುವಾಗ ನಿನ್ನ ನಂಬಿಕೆ ಅದು ದೇವರಲ್ಲಿ ಸ್ಥಿರವಾಗಿರಲಿ. ನಿನ್ನ ನಂಬಿಕೆ ಬಲವಾದ ಬುರುಜಾಗಲಿ. ದೇವರ ಸನ್ನಿಧಾನದಲ್ಲಿ ನೀನು ಓಡಿ ಬಂದು ದೇವರನ್ನೇ ನಂಬು. ದೇವರ ವಾಕ್ಯವನ್ನು ಡಿಕ್ಲೇರ್ ಮಾಡು, ದೇವರ ವಾಕ್ಯವನ್ನು ಪ್ರೊಕ್ಲೈನ್ ಮಾಡು. ನೀನು ದೇವರ ವಿಷಯವನ್ನು ನೀನು ಯಾವಾಗ ಪ್ರೊಕ್ಲೈನ್ ಮಾಡ್ತೀಯ, ಆಗ ನಿನ್ನ ಒಳಗಿರುವ ಭಯದಿಂದ ದೇವರು ನಿನ್ನನ್ನು ಹೊರಗೆ ತರುತ್ತಾನೆ. ನೀನು ಹೇಳಬೇಕು, ನಾನು ಆಶೀರ್ವದಿಸಲ್ಪಟ್ಟವನು, ನಾನು ಆಶೀರ್ವದಿಸಲ್ಪಟ್ಟವಳು, ನಾನು ಶಿರವಾಗಿದ್ದೇನೆ, ಬಾಲವಾಗಿ ಅಲ್ಲ. ನಾನು ಮೇಲನರಾಗುತ್ತೇನೆ ಹೊರತು ಕೆಳಗನರಾಗುವುದಿಲ್ಲ. ಇವತ್ತು ನಿನ್ನ ಪರಿಸ್ಥಿತಿ ಯಾವುದೇ ಆಗಿರಲಿ, ಆ ಪರಿಸ್ಥಿತಿಯಲ್ಲಿ ಇವತ್ತು ಸಹ ದೇವರು ನಿನ್ನ ನಡೆಸಲಿಕ್ಕೆ ಇವತ್ತು ಶಕ್ತವಾಗಿದ್ದಾನೆ. ಒಂದು ಪಕ್ಷ ನೀನು ಒಂಟಿಯಾಗಿರಬಹುದು, ಒಂದು ಪಕ್ಷ ನೀನು ರೋಗದಲ್ಲಿ ಇರಬಹುದು, ಒಂದು ಪಕ್ಷ ನೀನು ಅಲ್ಲಿ ನಿನ್ನ ಜೊತೆಗಾರರಿಂದ ನೀನು ದೂರವಾಗಿರಬಹುದು. ಆದರೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಹ ನಿನಗೊಬ್ಬ ದೇವರಿದ್ದಾನೆ. ಅವನು ಸದಾ ಕಾಲ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದು ಮಾತ್ರವಲ್ಲ, ಅವನು ಯಾವಾಗಲೂ ನಿತ್ಯ ನಿರಂತರವಾಗಿ ಇರುವಾತನಾಗಿದ್ದಾನೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಪ್ರೀತಿ ಸ್ವರೂಪನಾದ ನನ್ನ ಸ್ವರ್ಗೀಯ ತಂದೆಯ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಸ್ತೋತ್ರಪ್ಪ. ನಿನ್ನ ವಾಕ್ಯದೊಂದಿಗೆ ನಿನ್ನ ಜನರೊಂದಿಗೆ ಮಾತನಾಡಿದಕ್ಕೆ ನಿನಗೆ ಸ್ತೋತ್ರ. ಅನೇಕರು ಸ್ವಾಮಿ ಭಯದಿಂದ ಕಟ್ಟಲ್ಪಡುವಾಗ, ಅನೇಕ ಭಯದಿಂದ ರೋಗಗಳು ಜಾಸ್ತಿ ಆಗುವಾಗ ದೇವರೇ, ಇವತ್ತು ನಿನ್ನ ವಾಕ್ಯದಲ್ಲಿ ಕೇಳಿದ ಹಾಗೆ ದೇವರೇ, ಅವರು ನಿನ್ನ ಸಮ್ಮುಖಕ್ಕೆ ಓಡಿ ಬರುವಂತೆ, ನಿನ್ನನ್ನು ಆಶ್ರಯಿಸುವಂತೆ ದೇವರೇ, ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಂತೆ ದೇವರೇ, ಹೌದು ಸ್ವಾಮಿ, ನಿನ್ನನ್ನು ಒಬ್ಬನನ್ನೇ ಪ್ರೀತಿಸಿ ಮಾಡುತ್ತೇನೆ ಎಂಬುದಾಗಿ ಅರಿಕೆ ಮಾಡುವಂತೆ ನೀನು ಮಾಡಿ ಅವರನ್ನು ಆ ಭಯದಿಂದ ನೀನು ಹೊರಗೆ ತರ್ತೀರಿ. ಅದಕ್ಕೆ ನಿಮಗೆ ಸ್ತೋತ್ರಪ್ಪ ದೇವರೇ. ಅದೇ ರೀತಿ ಸ್ವಾಮಿ, ಅನೇಕರು ದೇವರೇ ಆತ್ಮಿಕವಾಗಿ ಕಟ್ಟಲ್ಪಟ್ಟ ಸ್ಥಿತಿ ಇದ್ರೆ, ನಿರುತ್ಸಾಹದಿಂದ ಡಿಸ್ಕರೇಜ್ಮೆಂಟ್ಗೆ ತಳ್ಳಲ್ಪಟ್ಟಿದ್ರೆ, ಆ ವೇದನೆಯ ಪರಿಸ್ಥಿತಿಯಿಂದ ದೇವರೇ, ಇವತ್ತು ದೇವರೇ, ಅವರು ನಿನ್ನನ್ನು ನಿರೀಕ್ಷಿಸುವಾಗ, ನಿನ್ನನ್ನು ಹುಡುಕುವಾಗ ನಿನ್ನ ಹೊಸ ಬಲದಿಂದ ತುಂಬಿಸಿ ಅವರನ್ನು ಎಲ್ಲ ಪರಿಸ್ಥಿತಿಯಿಂದ ನೀನು ಹೊರಗೆ ತರುವ ದೇವರಾಗಿರುವುದಕ್ಕೆ ನಿನಗೆ ಸ್ತೋತ್ರ ದೇವರೇ. ಇವತ್ತು ಯಾರಾದರೂ ವೇದನೆಯಲ್ಲಿದ್ದರೆ, ಯಾರಾದರೂ ಕಠಿಣವಾದ ಪರಿಸ್ಥಿತಿಯಲ್ಲಿದ್ದರೆ ದೇವರೇ, ಅವರ ಪ್ರತಿಯೊಂದು ವಿಷಯದಲ್ಲಿ ನಿನ್ನ ಕರ ಚಲಿಸಲಿ ದೇವರೇ, ನಿನ್ನ ಕರ ಚಲಿಸಲಿ ದೇವರೇ. ನಾವು ಪ್ರೀತಿಸುವವರಿಗಿಂತ ಹೆಚ್ಚಾಗಿ ನೀನು ಸಹ ಅವರನ್ನು ಪ್ರೀತಿ ಮಾಡ್ತೀವಿ ಸ್ವಾಮಿ. ನೀನು ಯಾರು
ಯಾರನ್ನು ಕೈ ಬಿಡುವುದಿಲ್ಲ ಸ್ವಾಮಿ. ನೀನು ಯಾರನ್ನು ತಳ್ಳುವ ದೇವರಲ್ಲ. ಯಾರ್ಯಾರು ನಿನ್ನನ್ನು ನಂಬಿದರು ಅವರನ್ನು ಆಶಾಭಂಗ ಪಡಿಸದ ದೇವರು ನೀನಾಗಿರುವುದರಿಂದ ಈ ದಿನ ನಾನು ಪ್ರಾರ್ಥನೆ ಮಾಡುವಾಗಲೇ ನಿನ್ನ ಮಕ್ಕಳ ಮೇಲೆ ನಿನ್ನ ಕರುಣೆ ಇಳಿಯಲಿ ಸ್ವಾಮಿ. ಹೌದು ಕರ್ತನೆ, ನೀನು ಮರಣವನ್ನು ಜಯಿಸಿದ್ದಿ, ನೀನು ಪಾತಾಳವನ್ನು ಜಯಿಸಿದ್ದಿ, ನೀನು ನರಕದ ಬಾಗಿಲನ್ನು ಮುಚ್ಚಿ ನಿನ್ನ ಜನರಿಗೋಸ್ಕರ ಸ್ವರ್ಗದ ಬಾಗಿಲನ್ನು ತೆರೆದಿದ್ದಿ. ಅದಕ್ಕೆ ನಿನಗೆ ಸ್ತೋತ್ರ ಹೇಳುತ್ತೇನೆ ಕರ್ತನೆ. ಕರ್ತನೆ, ಹೌದು ಕರ್ತನೆ, ನಿನ್ನ ಬರೋಣ ಹತ್ತಿರವಾಗಿದೆ ಸ್ವಾಮಿ. ನಿನ್ನ ಬರೋಣ ಹತ್ತಿರವಾಗಿರುವಾಗ ನಾವೆಲ್ಲರೂ ದೇವರೇ ಆತ್ಮಿಕವಾಗಿ ಸಿದ್ಧರಾಗುವಂತೆ ದೇವರೇ ನಿನ್ನನ್ನೇ ಯಾವಾಗಲೂ ನೋಡ್ಲಿಕ್ಕೆ ಹೆಚ್ಚಾದ ಬಲ, ಹೆಚ್ಚಾದ ಕೃಪೆ, ನಿನ್ನ ವಾಕ್ಯದ ಅಡಿಪಾಯದಲ್ಲಿ ನಿಲ್ಲಲಿಕ್ಕೆ ದೇವರೇ ನಮ್ಮನ್ನೇ ನಾವು ಶೋಧಿಸಲಿಕ್ಕೆ ದೇವರೇ ನಿನ್ನ ವಚನದ ಪ್ರಕಾರ ನಡಿಲಿಕ್ಕೆ ನಮಗೆ ನಿಮ್ಮ ಕೃಪೆಯನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಲೋಕದ ಆಶಾಪಾಶಕ್ಕೆ ಒಳಗಾಗದೆ ದೇವರೇ ನಿನ್ನ ವಾಕ್ಯದಲ್ಲಿ ದೃಢವಾಗಿ ನಂಬಿಕೆ ಇಟ್ಟು ದೇವರೇ ನಮಗೆ ಕೊಡಲ್ಪಟ್ಟ ಓಟವನ್ನು ಸ್ಥಿರಚಿತ್ತವಾಗಿ ಓಡಲಿಕ್ಕೆ ಕೃಪೆ ಕೊಡು. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್.